ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೊಟ್ಟಿದ್ದೆ. ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟ್ ನ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನಿಮಗೆ ಪ್ರೊವೈಡ್ ಮಾಡಿದ್ದೆ. ಅದನ್ನ ಇನ್ನು ಯಾರೆಲ್ಲ ನೋಡಿಲ್ಲ ಬೇಗನೆ ನೋಡ್ಕೊಂಬನ್ನಿ, ಯಾಕಂದ್ರೆ ಅದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ತಪ್ಪದೆ ಅದನ್ನ ಕೂಡ ನೋಡಿ. ಮತ್ತು ಇವಾಗ 4 ಮಾರ್ಕ್ಸ್ ಕ್ವಶನ್ ಗಳನ್ನ ಕೊಡ್ತಾ ಇದ್ದೀನಿ. ಎನ್ಯುವಲ್ ನಲ್ಲಿ ನಿಮಗೆ 10 4 ಮಾರ್ಕ್ಸ್ ಕ್ವಶನ್ ಗಳನ್ನ ಕೇಳಿರ್ತಾರೆ. ಅದರಲ್ಲಿ ನೀವು ಯಾವ್ದಾದ್ರು 6ಕ್ಕೆ ಆನ್ಸರ್ ಮಾಡಬೇಕು. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಎಜುಕೇಶನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಮತ್ತು ರಿಸಲ್ಟ್ ಅಪ್ಡೇಟ್ ಕೂಡ ನಮ್ಮ ಚಾನಲ್ ಅಲ್ಲಿ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಯಾರು ಲೈಕ್ ಹಾಕಿಲ್ಲ ಬೇಗನೆ ಲೈಕ್ ಹಾಕಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲ ಕ್ವಶನ್ ಬಂದ್ಬಿಟ್ಟು ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸ್ಪ್ಲೇನಿಂಗ್ ಎನಿ 4 ಪಾಯಿಂಟ್ಸ್ ಅಂತ ಇದೆ. ಇದರ ಪಾಯಿಂಟ್ಸ್ ಗಳು ಈ ರೀತಿ ಕೆಳಗೆ ಕೊಟ್ಟಿದ್ವಿ, ಅದನ್ನ ಕೂಡ ನೋಡ್ಕೊಳ್ಳಿ, ಓದಿ ಚೆನ್ನಾಗಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಇದರ ಎಕ್ಸ್ಪ್ಲೇಷನ್ ನೀವು ಓದ್ಕೊಂಡು ಆನ್ಯುವಲ್ ನಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ ನಿಮ್ಮ ಓನ್ ವೇ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಈ ಎಲ್ಲ ಪಾಯಿಂಟ್ ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೈಲರ್ ಅಂತ ಇದ್ದ. ಇದರ ಪಾಯಿಂಟ್ಸ್ ಗಳನ್ನ 4 ಮಾರ್ಕ್ಸ್ ಗೆ ಕೇಳಿದ್ರೆ 4 ಪಾಯಿಂಟ್ಸ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಈ 4 ಪಾಯಿಂಟ್ಸ್ ಗಳನ್ನ ಚೆನ್ನಾಗಿ ಓದ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಮತ್ತು ಇನ್ನು ಥರ್ಡ್ ಕ್ವಶನ್ ವಾಟ್ ಆರ್ ದ 4 ಆಸ್ಪೆಕ್ಟ್ಸ್ ಆಫ್ ವರ್ಕ್ ಸ್ಟಡಿ ಡೆವಲಪ್ಮೆಂಟ್ ಟೈಲರ್ ಅಂತ ಇದೆ. ಇದನ್ನ ನೀವು ನೋಡೋದಾದ್ರೆ ತುಂಬಾ ಈಸಿ ಇದೆ. ಇದು ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ಫಟಾಗು ಸ್ಟಡಿ ಮತ್ತೆ ಮೆಥಡ್ ಸ್ಟಡಿ. ಈ 4 ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಂಡು ಇದರ ಎಕ್ಸ್ಪ್ಲೇನೇಷನ್ ಅನ್ನ ಬರಿಬಹುದು. ಮತ್ತು ಇನ್ನು ಫೋರ್ತ್ ಒಂದು ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಫ್ಯೂಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ಇದು ನೇಚರ್ ಫ್ಯೂಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಒಂದೇ, ನಿಮಗೆ ಎಕ್ಸಾಮ್ ನಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಕ್ವಶನ್ ಅಲ್ಲಿ ಈ ರೀತಿ ಮೆನ್ಷನ್ ಮಾಡಿದೀವಿ. ಇದನ್ನ ಕೂಡ ನೀವು ಎಲ್ಲ ಪಾಯಿಂಟ್ಸ್ ಗಳನ್ನ ಓದ್ಕೊಂಡು ಇದನ್ನ ಆನ್ಯುವಲ್ ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ. ಮತ್ತು ಇನ್ನು ಫಿಫ್ತ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದೆ. ಇದರಲ್ಲಿ 5 ಪಾಯಿಂಟ್ ಗಳನ್ನ ಕೊಟ್ಟಿದೀವಿ. ಇದರಲ್ಲಿ ಯಾವ್ದಾದ್ರು 4 ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಸಿಕ್ಸ್ತ್ ಒನ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ಎನಿ 4 ಪಾಯಿಂಟ್ಸ್ ಟು ಎಕ್ಸ್ಪ್ಲೇನ್ ಹೌ ಟು ಇಂಪಾರ್ಟೆಂಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನೇಜರ್ಸ್ ಈಸ್ ಅಂತ ಇದೆ. ಇದರ ಇಂಪಾರ್ಟೆನ್ಸ್ ಅನ್ನ ನೀವು ಬರಿಬೇಕು. ಇಂಪಾರ್ಟೆನ್ಸ್ ಅನ್ನ ಬರೀರಿ. ಮತ್ತೆ ಎಕ್ಸ್ಪ್ಲೇನ್ ದ ವೇರಿಯಸ್ ಡೈಮೆನ್ಷನ್ಸ್ ಅಥವಾ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ. ಈ ಎಲ್ಲ 5 ಪಾಯಿಂಟ್ ಗಳನ್ನ ನೋಡ್ಕೊಂಡು ಅಂದ್ರೆ ಇದನ್ನ ಒಂಥರ ಚೆನ್ನಾಗಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಇದರ ಎಕ್ಸ್ಪ್ಲೇನೇಷನ್ ನಾವು ಓದ್ಕೊಂಡು ಎಕ್ಸಾಮ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ 8th ಒಂದು ಕ್ವಶನ್ ಬಂದ್ಬಿಟ್ಟು ದ ಕೋರ್ಟ್ ಪಾಸ್ಡ್ ಎನಿ ಆರ್ಡರ್ ಟು ಬ್ಯಾನ್ ಫಾಲ್ದನ್ ಬ್ಯಾಗ್ ಆಸ್ ಅಂತ ಇದೆ. ಈ ಕ್ವಶನ್ ಅನ್ನ ಕೂಡ ನೋಡ್ಕೊಳ್ಳಿ. ಇದರ ಆನ್ಸರ್ ಕೂಡ ಇಲ್ಲೇ ಕೊಟ್ಟಿದೀವಿ. ಮತ್ತೆ ಎಕ್ಸ್ಪ್ಲೇನ್ ದ 4 ಫ್ಯೂಚರ್ಸ್ ಆಫ್ ಪ್ಲಾನಿಂಗ್. ಈ ಕ್ವಶನ್ ನ ಪಾಯಿಂಟ್ಸ್ ಗಳು ಇಲ್ಲಿವೆ. ಇದರ ಎಕ್ಸ್ಪ್ಲೇಷನ್ ಓದ್ಕೊಂಡು ಬರೀರಿ. ಮತ್ತೆ 11th ಒಂದು ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ 4 ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಇದೆ. ಇನ್ನು 12th ಒಂದು ನೋಡೋದಾದ್ರೆ ಎಕ್ಸ್ಪ್ಲೇನ್ ದ 4 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂತ ಇದೆ. ಗೈಸ್ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗನೆ ಲೈಕ್ ಹಾಕಿ. ಇನ್ನು 13 ಒಂದು ನೋಡೋದಾದ್ರೆ ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಆಫ್ ಪ್ಲಾನಿಂಗ್ ಅಂತ ಇದೆ. 14th ಒಂದು ನೋಡೋದಾದ್ರೆ ಅ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಅನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್ ಅಂತ ಇದೆ. ಇದರ ಇಂಪಾರ್ಟೆನ್ಸ್ ಅನ್ನ ಬರಿಬೇಕು. ಯಾವ್ದಾದ್ರು 4 ಪಾಯಿಂಟ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಇನ್ನು 15th ಒಂದು ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಇದೆ. ಇನ್ನು 16th ಒನ್ ಎಕ್ಸ್ಪ್ಲೇನ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರಾಸೆಸ್. ಎಲ್ಲ ಕ್ವಶನ್ಗಳನ್ನ ನೋಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ಗಳು ಇವು. ಇವನ್ನ ನೋಡ್ಬಿಟ್ಟು ಎಲ್ಲ ಹಳೆಯ ಕ್ವಶನ್ ಗಳನ್ನ ರೆಫರ್ ಮಾಡ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರುವಂತ ಕ್ವಶನ್ ಗಳಾಗಿವೆ, ತುಂಬಾನೇ ಯೂಸ್ ಆಗುತ್ತೆ. ಎಕ್ಸ್ಪ್ಲೇನ್ ಎನಿ 4 ರೈಟ್ ಆಫ್ ಕನ್ಸ್ಯೂಮರ್ ಅಂತ ಇದೆ. ಕನ್ಸ್ಯೂಮರ್ ರೈಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ. ಇದು ಕೂಡ ತುಂಬಾನೇ ಈಸಿ ಆಗಿದೆ ನೋಡಿ. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್. ಅಂದ್ರೆ ನೀವು ಇದನ್ನ ಬರೀ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ಓನ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲ 2 ಪಾಯಿಂಟ್ಸ್ ಇದೆ, ಅದರದ್ದು ನೋಡ್ಕೊಳ್ಳಿ. ರೈಟ್ ಟು ಚೂಸ್, ರೈಟ್ ಟು ಬಿ ಹರ್ಡ್ ಅಂತ ಇದೆ. ಇನ್ನು 18th ಒಂದು ಕ್ವಶನ್ ನೋಡೋದಾದ್ರೆ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಅಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಇದೆ. ಎಲ್ಲ ಪಾಯಿಂಟ್ಸ್ ಗಳನ್ನ ನೋಡಿ ಚೆನ್ನಾಗಿ ಓದ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ಓದ್ಕೊಳ್ಳಿ ಚೆನ್ನಾಗಿ. ಮತ್ತೆ 19th ಒಂದು ಕ್ವಶನ್ ನೋಡಿ ಸ್ಟೇಟ್ ಎನಿ 4 ಡೈರೆಕ್ಷನ್ಸ್ ವಿಚ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಕನ್ಸ್ಯೂಮರ್ ಕೋರ್ಟ್ ಟು ಬಿ ಅಪೋಸಿಟ್ ಪಾರ್ಟಿ ಅಂತ ಇದೆ. ಇವು 4 ಪಾಯಿಂಟ್ಸ್ ಗಳಿವೆ. ಇವು ಕೂಡ ಚೆನ್ನಾಗಿ ಓದ್ಕೊಳ್ಳಿ. 20th ಒಂದು ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟೆಡ್ ಫೈನಾನ್ಸಿಂಗ್ ಡಿಸಿಷನ್ಸ್ ಅಂತ ಇದೆ.
ಇವು ಒಂದು 20th ಕ್ವಶನ್ ಆಗಿದೆ. ಇವೆಲ್ಲ 4 ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಈಸಿ ಇವೆ, 4 ಮಾರ್ಕ್ಸ್ ಕ್ವಶನ್, ಅದರ ಆನ್ಸರ್ ಕೂಡ ಈಸಿ ಇದೆ ಚೆನ್ನಾಗಿ ಓದ್ಕೊಂಡ್ರೆ. ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಡಿಸಿಷನ್ಸ್ ಅಂತ ಇದೆ. ಇದರ 4 ಪಾಯಿಂಟ್ಸ್ಗಳನ್ನ ಕೂಡ ಇಲ್ಲಿವೆ. ಅದನ್ನ ಎಕ್ಸ್ಪ್ಲನೇಷನ್ ಓದ್ಕೊಂಡು ಆನ್ಯುವಲ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು 22 ಕ್ವಶನ್ ನೋಡೋದಾದ್ರೆ, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಇದೆ. ಇಲ್ಲಿ 3 ಪಾಯಿಂಟ್ಸ್ ಇವೆ. ಈ 3 ಪಾಯಿಂಟ್ಸ್ಗಳು ಅಂದ್ರೆ ಎಕ್ಸ್ಪ್ಲನೇಷನ್ ದೊಡ್ಡದಾಗಿ ಬರೆದ್ರೆ ಮಾರ್ಕ್ಸ್ ಫುಲ್ ಕೊಡ್ತಾರೆ. ಸ್ವಲ್ಪ ಜಾಸ್ತಿ ಬರಿಬೇಕು ಎಕ್ಸ್ಪ್ಲನೇಷನ್, ಅದ್ರ ಬಗ್ಗೆ ಬ್ರೀಫ್ಲಿ ಎಕ್ಸ್ಪ್ಲನೇಷನ್ ಕೊಟ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ಎನಿ 4 ಪಾಯಿಂಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಇದೆ. ಇಲ್ಲಿ 4 ಪಾಯಿಂಟ್ಸ್ ಇವೆ. ಇವುಗಳನ್ನ ಕೂಡ ಚೆನ್ನಾಗಿ ಓದ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಇನ್ನು 24th ಕ್ವಶನ್ ನೋಡೋದಾದ್ರೆ, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆರ್ಗನೈಸೇಷನ್ಸ್. ಇದ್ರದ್ದು 4 ಪಾಯಿಂಟ್ಸ್ ಇಲ್ಲೇ ಇವೆ. ಏನು ಇಷ್ಟೊಂದು ಕ್ವಶನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇವೆಲ್ಲ ಒಂದ್ಸತಿ ಚೆನ್ನಾಗಿ ಓದ್ಕೊಂಡ್ರೆ ಆನ್ಯುವಲ್ಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಎಲ್ಲೂ ಮಾರ್ಕ್ಸ್ ಹೋಗದೆ ಇರೋ ರೀತಿ ಕ್ವಶನ್ಗಳು ಪ್ರೊವೈಡ್ ಮಾಡ್ತಾ ಇದೀವ. ಸೊ 25th ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆರ್ಗನೈಸೇಷನ್ಸ್. ಇದನ್ನೆಲ್ಲ ಪಾಯಿಂಟ್ಸ್ಗಳನ್ನ ಓದ್ಕೊಂಡು ಎಕ್ಸ್ಪ್ಲನೇಷನ್ ಓದ್ಕೊಂಡು ಆನ್ಯುವಲ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀರಿ ಫ್ರೆಂಡ್ಸ್. ಇನ್ನು 26th ಕ್ವಶನ್ ಇದೆ, ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಇವೆಲ್ಲವನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಇವೆಲ್ಲ ಬೇಸಿಕ್ ನಾಲೆಜ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಏನಂತ. ಬಟ್ ಒಂದ್ಸತಿ ನೀವು ಅದರದ್ದು ಅಕ್ಯುರೇಟ್ ಆನ್ಸರ್ ಏನಿದೆ ಅದನ್ನ ಓದ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಫುಲ್ ಮಾರ್ಕ್ಸ್ ಸಿಗೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್, ಒಂದಷ್ಟು ಕ್ವಶನ್ಗಳಿವೆ ಇಂಪಾರ್ಟೆಂಟ್ ಕ್ವಶನ್ 2 ಮಾರ್ಕ್ಸ್ದು. ಅದನ್ನ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದ ಮೂಲಕ ತಿಳಿಸ್ತೀನಿ. ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಅವರಿಗೂ ಕೂಡ ಈ ವಿಡಿಯೋ ತಲುಪಲಿ. ನಮ್ಮ ವಿಡಿಯೋಗೆ ರೆಸ್ಪಾನ್ಸ್ ಬಂದ್ರೆ ನೆಕ್ಸ್ಟ್ ವಿಡಿಯೋದ ಮೂಲಕ ನಿಮಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಇನ್ನು ಯಾರೆಲ್ಲ ಲೈಕ್ ಆಗಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.